ಕಲ್ಲಂಗಡಿ ಬೆಳೆಗಾರರಿಗೂ ಕೂಡ ಗಲ್ಫ್ ಯುದ್ಧದ ಬಿಸಿ ತಡ್ತಾ ಇದೆ. ಗದಗ ತಾಲೂಕಿನ ಬಿಂಕದಕಟ್ಟಿಯ ರೈತರು ಗೋಳಾಡ್ತಾ ಇದ್ದಾರೆ. ಗಲ್ಫ್ ಯುದ್ಧದಿಂದ ರಫ್ತಾಗ್ತಾ ಇಲ್ಲ ಕಲ್ಲಂಗಡಿ ಹಣ್ಣು. ರಫ್ತು ಆಗದೇ ಇರೋ ಕಾರಣಕ್ಕೆ ಕಲ್ಲಂಗಡಿಯ ಬೆಲೆ ಕೂಡ ಕುಸಿತ ಆಗಿದೆ. ಯುದ್ಧಕ್ಕಿಂತ ಮುನ್ನ 1 ಕೆಜಿಗೆ 17 ರಿಂದ 20 ರೂಪಾಯಿಗೆ ಮಾರಾಟ ಆಗ್ತಾ ಇತ್ತು. ಈಗ ಕೆಜಿ ಕಲ್ಲಂಗಡಿಯನ್ನ 3 ರೂಪಾಯಿ 4 ರೂಪಾಯಿ ಕೇಳ್ತಾ ಇದ್ದಾರೆ. ಹಾಗಾಗಿ ಜಮೀನಿನಲ್ಲೇ ಕಲ್ಲಂಗಡಿ ಹಣ್ಣನ್ನ ಬಿಟ್ಟಿದ್ದಾರೆ ಬೆಳೆಗಾರರು. ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಇವುಗಳ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ. ಬನ್ನಿ ನೋಡೋಣ. ಯುದ್ಧದ ಎಫೆಕ್ಟ್ ಈಗ ರೈತರಿಗೂ ಕೂಡ ತಟ್ಟಿದೆ. ಯಾಕೆಂದರೆ ಕಲ್ಲಂಗಡಿ ಕೂಡ ಪ್ರತಿ ವರ್ಷ ರಫ್ತಾಗ್ತಾ ಇತ್ತು. ಈಗ ಯುದ್ಧದ ಹಿನ್ನೆಲೆಯಲ್ಲಿ ಕಲ್ಲಂಗಡಿ ಹಣ್ಣು ರಫ್ತಾಗ್ತಾ ಇಲ್ಲ. ಹೀಗಾಗಿ ಹೊಲದಲ್ಲೇ ಕೊಳೆತಿದೆ. ಲೋಕಲ್ ವ್ಯಾಪಾರಸ್ಥರು ಕೂಡ ಬಾಯಿಗೆ ಬಂದಂತೆ ರೇಟ್ ಕೇಳ್ತಾ ಇದ್ದಾರೆ. ಹೀಗಾಗಿ ರೈತರು ಈಗ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗ ನೋಡ್ಬೋದು, ನಾವು ಗದಗ ತಾಲೂಕಿನ ಬಿಂಕದಕಟ್ಟಿ ಗ್ರಾಮದಲ್ಲಿ ಇದ್ದೀವಿ. ಈಗ ಸಾಕಷ್ಟು ಜಮೀನುಗಳಲ್ಲಿ ಈಗ ಕಲ್ಲಂಗಡಿ ಹಣ್ಣು ಹಾಗೆ ಉಳಿದಿದೆ. ಯಾಕೆಂದರೆ ಈಗ ಪ್ರತಿ ವರ್ಷವೂ ಕೂಡ ಕಲ್ಲಂಗಡಿ ಹಣ್ಣು ಬೇರೆ ಬೇರೆ ರಾಜ್ಯಗಳು ಮತ್ತು ಹೊರ ದೇಶಗಳು ಕೂಡ ರಫ್ತಾಗ್ತಾ ಇತ್ತು. ಹೀಗಾಗಿ ಹೊರಗಿನ ವ್ಯಾಪಾರಸ್ಥರು ಬಂದು ಇಲ್ಲಿ ಖರೀದಿ ಮಾಡ್ತಿದ್ರು. 1 ಕೆಜಿ ಹಣ್ಣಕ್ಕೆ ಈ ಮೊದಲು 17 ರಿಂದ 20 ರೂಪಾಯಿ ಮಾರಾಟ ಆಗ್ತಿತ್ತು. ಮಾರಾಟ ಆಗಿದೆ. ಆದರೆ ಈಗ ಕಳೆದ 1 ತಿಂಗಳಿಂದ ಏನು ಯುದ್ಧ ಆರಂಭ ಆಗಿದೆ, ಯುದ್ಧ ಆರಂಭ ಆದ ನಂತರ ಈ ಒಂದು ಏನು ಕಲ್ಲಂಗಡಿ ಹಣ್ಣು ಬೇರೆ ಕಡೆ ರಫ್ತು ಆಗ್ತಾ ಇಲ್ಲ. ಹೀಗಾಗಿ ಆ ಒಂದು ಹೊರಗಿನ ವ್ಯಾಪಾರಸ್ಥರು ಖರೀದಿಗೆ ಬರ್ತಾ ಇಲ್ಲ. ಆದರೆ ಲೋಕಲ್ ವ್ಯಾಪಾರಸ್ಥರು ಏನು ಮಾಡ್ತಾ ಇದ್ದಾರೆ ಅಂದರೆ ಬಾಯಿಗೆ ಬಂದಂಥ ರೇಟ್ ಅಂದರೆ 3 ರೂಪಾಯಿ 4 ರೂಪಾಯಿ ಕೆಜಿ ಏನು ಖರೀದಿ ಕೇಳ್ತಾ ಇದ್ದಾರೆ. ಹೀಗಾಗಿ ರೈತರಿಗೆ ಇದು ಲಾಭ ಆಗಲ್ಲ, ನಷ್ಟ ಆಗುತ್ತೆ ಅಂತ ರೈತರು ಕೂಡ ಕೊಡ್ತಾ ಇಲ್ಲ. ಹೀಗಾಗಿ ಖರೀದಿದಾರರು ಇಲ್ಲದ ಹಿನ್ನೆಲೆಯಲ್ಲಿ ಈಗ ಜಮೀನಿನಲ್ಲಿ ಸಾಕಷ್ಟು ಕಲ್ಲಂಗಡಿ ಹಣ್ಣು ಹಾಳಾಗಿದೆ. ಈಗ ರೈತರನ್ನೇ ಮಾತನಾಡ್ಸೋಣ. ಸರ್, ಎಷ್ಟು ಎಕರೆಯಲ್ಲಿ ಬೆಳೆದಿದ್ರಿ, ಏನೆಲ್ಲ ಈಗ ಯಾಕೆ ಈಗ ಮಾರಾಟ ಆಗ್ತಾ ಇಲ್ಲ? 1 ಎಕರೆ 15 ಗುಂಟೆ ರೀ. ಇದು ಒಂದು 2,20,000 ರೂಪಾಯಿ ಖರ್ಚು ಮಾಡೈತೆ ರೀ. ಅದು ಇರಾಕ್ ದೇಶದ ಯುದ್ಧ ನಡೆದಿದ್ದಕ್ಕೆ ರೀ. ಮೊದ್ಲಾಕ ಯುದ್ಧಕ್ಕಿಂತ ಮೊದಲು 18-20 ರೂಪಾಯಿ ಐತೆ ರೀ ರೇಟ್. ಅದಕ್ಕಾಗಿ ನಾವು ಭಾಳ ಆಸೆ ಇಟ್ಕೊಂಡು ಭಾಳ ಖರ್ಚು ಮಾಡಿ ಬೆಳೆಸಿದ್ವಿ ರೀ ಅದನ್ನು. ಈಗ ಅದು ಯುದ್ಧದ ಸಂಬಂಧ ಪೂರ ರೇಟ್ ಕಡಿಮೆ ಮಾಡಿಬಿಟ್ಟಾರೆ. ಅವರು ಬಂದು ಒಯ್ಯಂಗೇನಿಲ್ಲ ಏನಿಲ್ಲ ರೀ. ನಾವು ಬೆಳೆಸುವಾಗ 1-2 ಸಲ ವಿಸಿಟ್ ಕೊಟ್ಟಿದ್ರು ಅವ್ರು. ನಾವೆಲ್ಲ ತೊಗೊಂಡು ಹೋಗ್ತೀವಿ ಆಳ್ರಿ, 17-18 ರೂಪಾಯಿ ರೇಟ್ ಐತಿ, 1 ರೂಪಾಯಿ ಹೆಚ್ಚು ಕಡಿಮೆ ಹೋಯ್ತೀವಿ ರೀ ಅಂತ ಎಲ್ಲ ಹೇಳಿದ್ರಿ ಅವ್ರು ಹೇಳಿದ್ಕೆ ನಾವು ಇದು ಫಸ್ಟ್ ಟೈಮ್ ಹಾಕಿದ್ದು ಆತು ಬಿಡಪ್ಪ, ಹೆಂಗೋ ಲಾಭ ಆಗತ್ತೆ ಅಂತೇಳಿ ಜಗ್ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ರೀ. ಈಗ ಅದೇನಾಯ್ತು, ಅವ್ರಿಗೆ ಫೋನ್ ಹಚ್ಚಿದ್ರಿಲ್ರಿ, ಇಲ್ಲಿ ಟ್ರಾನ್ಸ್ಪೋರ್ಟ್ ಎಲ್ಲ ಬಂದಾಗ್ಯಾವು, 4 ರೂಪಾಯಿ ಕೊಡ್ತೀವಿ ರೀ, 3 ರೂಪಾಯಿ ಕೊಡ್ತೀವಿ ಅನ್ನಕೊಂತಾರೆ. ಅದಕ್ಕೆ ನಾವು ಒಂದು 10-15 ಗುಂಟೆದಷ್ಟು ಇಲ್ಲಿ ಗದಕ್ಕೆ ತೊಗೊಂಡು ಹೋಗಿ ಮಾರಿದ್ವಿ ರೀ. ಟ್ರ್ಯಾಕ್ಟರ್ನೊಳಗೆ ಆಳು ಕರ್ಕೊಂಡು ಹರಿದ ಅವರು ಅಲ್ಲಿ ಜನರು 10 ರೂಪಾಯಿ 8 ರೂಪಾಯಿ ಕೇಳ್ತಾರೆ. ಇದಿಷ್ಟು ರೈತರ ಮಾತು. ಏನು ಈಗಾಗಲೇ ಒಳ್ಳೆ ಬೆಳೆ ಇತ್ತು, ಖರೀದಿದಾರರು ಕೂಡ ಬಂದು ನಾವು 18-20 ರೂಪಾಯಿ ಖರೀದಿ ಮಾಡ್ತೀನಿ ಅಂತ ಹೇಳಿದರು. ಆದರೆ ಯುದ್ಧ ಆರಂಭ ಆದ ನಂತರ ಏನು ಈಗ ಟ್ರಾನ್ಸ್ಪೋರ್ಟ್ ಕೂಡ ಬಂದಾಗಿದೆ. ಹೀಗಾಗಿ ವ್ಯಾಪಾರಸ್ಥರು ಬರ್ತಾಯಿಲ್ಲ. ಲೋಕಲ್ ವ್ಯಾಪಾರಸ್ಥರು ಕೂಡ ಬಾಯಿಗೆ ಬಂದಂಥ ರೇಟ್ ಕೇಳ್ತಾರೆ. ನಾವು ಸಾಕಷ್ಟು ಲಾಭದ ನಿರೀಕ್ಷೆಯಲ್ಲಿದ್ದು ಅದೆಲ್ಲವೂ ಕೂಡ ಹುಸಿಯಾಗಿದೆ. ಈಗ ಮತ್ತೆ ನಾವು ಸಂಕಷ್ಟದಲ್ಲಿ ಸಿಲುಕಿದ್ದೀವಿ. ಸರ್ಕಾರ ಕೂಡ ನಮ್ಮತ್ತ ಗಮನ ಹರಿಸಬೇಕನ್ನೋ ಮಾತು ಅವರು ಹೇಳಿದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.